ಇದೇ ನೆಮ್ಮದಿ ಜೀವನ ಅಲ್ಲೇ ನಮ್ಮ ಹೊರಗೆ ಹಿಂಗೆ ಇಟ್ಟು ಮಾಡ್ಕೊಂಡ್ರೆ ಸಾಕು. ಹೆಂಗವಕ್ಕಯ್ಯ ಒಲೆ ಕೊಟ್ಟೈತೆ, ತಪ್ಪಲೆ ಕೊಟ್ಟೈತೆ, ಹೆಂಗಾನ ಎರಡು ತಟ್ಟೆ ಕೊಟ್ಟೈತೆ ಸಾಕು. ಚೀಲ ಕಿಕ್ಕನ ಚೀಲ್ದಾಗ ಗೊಬ್ಬರ ಹಾಕಿ ಎಲ್ಲ ತೆಗ್ದಿಕ್ಕೆ ಹೋಗೋಣ. ಅಷ್ಟೇ. ಅವಾಗ ಹೊಟ್ಬೇಕಾ ಎದ್ದಕ್ಕೆ ಬಂದಿಟ್ಟು ಎದ್ದತ್ನಾಗ ಉಪ್ಪಿಟ್ಟು ಮಾಡ್ಕೊಂಬನ ಮಧ್ಯಾಹ್ನ ಹೊತ್ನಾಗ ಕೂಲಿ ಹೋಗಿತ್ತಾಗ ಉಮ್ತೀವಿ. ಹೆಂಗನ ಕೂಲಿ ಹೋಗಿತ್ತಾಗೆ ಅಯ್ಯಪ್ಪ ಕೈ ಅಂದರೆ ನೋವು ಬತ್ತಾವ ಕಣಮ್ಮ, ಮಾಡೋಕ್ಕಾಗಲ್ಲ. ಉಪ್ಪಿಟ್ಟು ಘಮ 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 ಅಂತೈತಿ. ಸಾಕು ಅವತ್ತೇನು ಅವತ್ತೊಂದು ಮಾಡ್ಕೊಂಡುಮ್ಮನ. ಕೂಲಿ ಹೋಗ್ತೀವ 200 ರೂಪಾಯಿ ಅಂದ್ರೆ 400 ರೂಪಾಯಿ ಬರುತ್ತೆ ಕೂಲಿ. 400-500 ರೂಪಾಯಿ ಕೂಲಿ ಕೊಡ್ತಾರೆ. ನೆನ್ನೆಸ್ ನೋಡು 500 ರೂಪಾಯಿ ಬಂದುಬಿಡ್ತು. 500 ರೂಪಾಯಿಗೆ ಸಾಕು ಒಂದು ಅರ್ಧ ಕೆಜಿ ಉಪ್ಪಿಟ್ಟಿನ ಪಟ್ನ ತಗೊಂಬಂದ್ರೆ, ರವೆ ತಗೊಂಬಂದು ಒಂದು ಅರ್ಧ ಕೆಜಿ ಎಣ್ಣೆ ತಗೊಂಬಂದು ಯಾತನ ಪ್ಲಾಸ್ಟಿಕ್ ಡಬ್ಬೆ ಒಯ್ದು ಇಕ್ಕೊಂಡು ಎಲ್ಲನ ಇಲ್ಲಿ ಇಕ್ಕನಿ ಸೀಲ್ದಾಕಿ ಇಕ್ಕಿ ಮಾಡ್ಕೊಂಡು ಉಂಬಾನ. ಇಲ್ಲೇ ಹೊರಗೆ ಮಾಡ್ಕೊಂಡು ಉಂಬಾನ. ಚೆನ್ನಾಗೈತೆ ಸಾಕು ನಮಗೆ. ಇಲ್ಲೇ ಒಂದಿಟ್ಟು ಒಲಿಯಾಗಿ ದಡ್ಸೋದೈತಂದು ಮಾಡ್ಕೊಂಡು ಖರ್ಚಿಲ್ಲದಿದ್ದೆಲ್ಲ ಅಮ್ಮಣಿ. ತರಕಾರಿಯರು ಏನು ಅಂಗಡಿಯಾಗ ತರಕಾರಿ ಸಿಗುತ್ತೆ, ಹೋಗಿ 2 ಬದನೆಕಾಯಿ, 2 ಆಲೂಗೆಡ್ಡೆ, 2 ಟಮಟೆ ಹಣ್ಣು ಎಲ್ಲ ಸೇರಿ ಒಂದು 1/4 ಕೆಜಿ ಅರ್ಧ ಕಿತ್ತೆ ಅಂದರೆ ನಮಗೆ ಮಸ್ತ್ ಆಗುತ್ತೆ. 500 ರೂಪಾಯಿ ದುಡಿದ್ರೆ 100 ರೂಪಾಯಿ ಖರ್ಚು ಮಾಡಿರೋನು ಅವತ್ತಿಂದು ಜೀವನ ಆಗುತ್ತೆ. ಸೌದೆಗೆ ವಾಸಿ ಸುಮ್ಮನೆ ಆರಾಮ ಮಾಡ್ಕೊಂಡು ಉಣ್ಬೋದು. ಗ್ಯಾಸ್ ಉಳಿತಾಯ ಆಗುತ್ತೆ ನೋಡಿ. ಇದೆಲ್ಲ ಒಲೆ ಅಂತ ಸೆನಕೈತೆ ಹಂಗೆ ಉರಿತೈತೆ. ಹಂಗೇನು ಏನಕ್ಕ ಏನು ಮಾಡ್ತೀರಾ? ಘಮ 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 ಅಂತೈತೆ. ಏನಿಲ್ಲ ಕಣ, ಅದೇ ಉಪ್ಪಿಟ್ಟು ಮಾಡ್ತಾ ಇದೀವಿ. ಅದೇ ಪಾತ್ರೆಗೆ ಉಪ್ಪಿಟ್ಟು ಹಿಂಗೆ ಹುರ್ಕೊಂಡು ಹಂಗೇನೆ ಒಂದಿಷ್ಟು ತರಕಾರಿ ಅದು ತಗೊಂಬಂದಿದ್ವಿ. ಒಂದು ಚಾಕ ತಗೊಂಡಿದ್ದೆ ಇಲ್ಲಿ. ಅದೇ ಎಲ್ಲ ಹಚ್ಕೊಂಡು ಹಿಂಗೆ ಒಗ್ಗರಣೆ ಹಾಕ್ತೆ. ಇನ್ನೇನು ಮಾಡೋಣ, ಹಿಂಗೆ ಮಾಡ್ಕೊಂಡು ಉಣ್ತೀವಿ. ಸಾಕಿಂತದೊಂದು ಅಲೆ 2 ಪಾತ್ರೆ ಇದ್ರೆ ಮಾಡ್ಕೊಂಡು ಉಣ್ತೀವಿ. ನಾವು ಈಗ ಬೆದ್ದತ್ನಾಗ ಎಷ್ಟು ಬೇಕೋ ಅಷ್ಟು ಈಗ ಅನ್ನ ಮಾಡಿ ಸ್ವಲ್ಪ ಒಗ್ಗರಣೆ ಹಾಕೊಂಡು ತಿಂದೋಗದ ಏನೇನು ಹಿಂಗೆ ಮಾಡ್ತೀವಿ ಕಣಮ್ಮ. ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡೋದು, ಟೊಮೆಟೊ ಗೊಜ್ಜು ಮಾಡೋದು, ಬೆಳಗ್ಗೆ ಟೈಮ್ ಅನ್ನ ಮಾಡ್ಕೊಂಡು ಉಂಡು ಹೋಗ್ತೀವಿ. ಕೂಲಿ ಹೋಗಿತ್ತಾಗೇನು ಹೊಟ್ಟೆ ತುಂಬ ಒಂಬಕ್ಕೆ ಇಕ್ತಾರೆ. ಒಂದಿಟ್ಟು ಬದುಕು ಪಾಠ ಅಷ್ಟೇನೆ ಮಾಡೋಕ್ಕಾಗಲ್ಲ. ಕೂಲಿ ಹೋಗಿತ್ತಾಗೇನು ಹೊಟ್ಟೆ ತುಂಬ ಒಂಬಕ್ಕೆ ಇಕ್ತಾರಮ್ಮ. ಹೊಟ್ಟೆ ತುಂಬ ಉಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಬೋತೀವಿ. 500 ರೂಪಾಯಿ ಬಂತು ಅಮ್ಮನಿ ನೆನ್ನೆ ಸಹ. ಘಮ 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 ಅಂತೈತೆ ಕಣಕ್ಕ ಉಪ್ಪಿಟ್ಟು. ಹೆಂಗೆ ಬೈಲಾಗ ಮಾಡ್ತಾ ಇದ್ರಲ್ಲ ಅಕ್ಕ, ಇದೇ ನೆಮ್ಮದಿ. ಸುಮ್ಮನಿರಿ, ನಿಂಗೆ ಇರೋದು ಕಲ್ಕೊಳ್ರಿ. ಇನ್ನೇನು ನೀವು ಮನೆಗೆ ಬಿಡ್ಕೊಳ್ರಿ ಅಂತ ಕೇಳೋ ಅಂಥ ಅವಶ್ಯಕತೆನೇ ಇಲ್ಲ. ಹೋಗಿ ಇವಳೊಬ್ಳು. ಅಲ್ಲ ಅವಳಕ್ಕಮ್ಗೆ ಗೊತ್ತಾದ್ರೆ ನಿಮಗೆ ಏನಿಲ್ಲ. ಸರಿಯಾಗಿ ಮಂಗಳಾರತಿ ಮಾಡ್ತಾಳೆ. ಯಾಕ ಸರಿಯಾಗಿ ಮಂಗಳಾರತಿ ಮಾಡಿ ಕೈ ಬಿಡ್ತಾಳೆ ನಿನ್ನ. ಓಹೋ ಇಲ್ಲಿ ಬರ್ತಾಳೆ ಇವಳೆಲ್ಲ ಕೊಡಕ್ಕೂ ಇವಳಕ್ಕೂ ಇವಳೊಬ್ಳು ಜೊತೆಯಾಗಿ ಅವಳ ಅಲ್ಲೇನು ಸುಮ್ಮನೆ ಇರ್ತೀಯಾ ನೀನು? ಮಾತಾಡಬೇಡ. ನೀನು ಮಾತಾಡಿದೀಯ ಅಂತಂದ್ರೆ ನೋಡು. ನೀನೇನು ಬಂದು ಕೇಳಿದ್ವಿ. ಇವಾಗ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಉಂಟಿಲ್ಲ. ನಮ್ಮ ಪಾಡಿಗೆ ನಾವು ದಾರೆ ಬಟ್ಟೆ ಮಾಡ್ಕೊಂಡು ಉಂಡ್ರು ನೀವು ಸಹಿಸ್ಕೆಮಲ್ಲ ಅಂದಮೇಲೆ ನಮ್ಮ ಮೇಲೆ ಯಾಕೆ ಇಷ್ಟೊಂದು ಕಿತಾಪತಿ ಮಾಡ್ತೀರಾ? ನಾವೇನು ಮಾಡಿದೀವಿ ಅಂತದ್ದ? ದೇಶಿಯಮ್ಮ ಹಸಿಕ್ ಹೇಳ್ತೀನಿ. ಹಸಿಕ್ ತೆಗ್ದೆ ಹಸ್ತು ಬಿಡು ಹೇಳ್ತೀನಿ. ಹಸಿಕ್ಕೆ ಹಸ್ತ್ರ ಬುದ್ಧಿ ಕಲ್ತ್ಕೊಂತಾರೆ. ಹಸಿಕೆ ಹೇಳ್ತೀನಿ. ಇಲ್ಲಿ ಮಾಡ್ಕೊಂಡು ಉಮ್ಮಂಗಿಲ್ಲ. ಎಲ್ಲಾನ ಹೋಗ್ರಿ, ಬೀದ ಕುಕ್ಕ ಹೋಗ್ರಿ ಎಲ್ಲ ನಾನು ರೋಡ್ನ ಬಟ್ಟೆ ಮಾಡ್ಕೊಂಡು ಹೋಗ್ರಿ. ಅಲ್ಲ ಕಣಪ್ಪ, ಯಾಕಪ್ಪ ನೀನು ನಮ್ಮನ್ನ ಇಷ್ಟೊಂದು ಗೋಳೈಕೊಂತೀಯ? ಇಷ್ಟೊಂದು ಗೋಳೈಕಬಾರ್ದು. ಅಯ್ಯೋ ದೇವ್ರೆ, ನಾವೇನಪ್ಪ ಮಾಡೀವಿ? ಏನೋ ನಾವು ಈಗ ಯಾರ್ದಾಗ 2 ಪಾತ್ರೆ ಇಸ್ಕೊಂಡು ಒಲಿಸ್ಕೊಂಡು ಹಿಂಗೆ ಮಾಡ್ಕೊಂಡು ನಾವು ಸೌದೆ ಒಲಿಯಾಗಿ ಮಾಡ್ಕೊಂಡು ಅವತ್ತಿಂದ ಏನು ಬೇಕೋ ಅವತ್ತಿಂದ ಮಾಡ್ಕೊಂಡು ಉಣ್ತಾ ಇದೀವಿ. ಕೂಲಿ ಹೋಗ್ತಾ ಇದೀವಿ. ನಾನು ನನ್ನ ಮಗಳು ಕೂಲಿ ಮಾಡ್ತಾ ಇದ್ದೀವಿ. ಕೂಲಿ ಮಾಡ್ಕೊಂಡು ತಿಂದ್ರು ನಮ್ಮನ್ನು ನೋಡಿ ಸಹಿಸ್ಕೊಂಬಲಿಲ್ಲ ಅಂದರೆ ನಾವು ಕೂಲಿ ಮಾಡ್ಕೊಂಡು ತಿಂತಾ ಇದೀವಿ ಕಣಪ್ಪ. ನಾವು ಕೂಲಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಇಷ್ಟೊಂದು ಹಿಂಗೆ ಮಾಡಬಾರ್ದಣ್ಣ. ಪಾಪ ಅವರು ಕಷ್ಟಪಟ್ಟು ಕೂಲಿ ಮಾಡಿ ಇವತ್ತು ಹೋಗೋಣ ಕರಿತಾ ಇದ್ದಾರೆ ಯಾರಾದ್ರೂ ಅಂತ ಹೇಳಿ ಕಷ್ಟಪಟ್ಟು ತಾಯಿ ಮಗಳಿಬ್ರು ಕೂಲಿ ಮಾಡ್ಕೊಂಡು ತಿಂದ್ರು ಅವ್ರನ್ನ ನೋಡಿ ನೀವು ಸಹಿಸ್ಕೊಂಬಲಿಲ್ಲ ಅಂದಮೇಲೆ ಕೂಲಿ ಮಾಡಲಿಲ್ಲ ಅಂದರೆ ಒಂಥರ ಮಾತಾಡ್ತೀರಾ, ಮಾಡಿದ್ರು ಒಂಥರ ಮಾತಾಡ್ತೀರಾ. ಹಿಂಗೆ ಮಾತಾಡಬಾರ್ದು ಯಾರಿಗೆ ಆಗಲಿ. ಇಷ್ಟೊಂದು ಯಾವತ್ತೂ ಅವ್ರನ್ನ ಕೀಳಾಗಿ ನೋಡಬಾರ್ದು. ಅಲ್ಲ ಏನು ಮಾಡಬಾರ್ದು ತಪ್ಪು ಅಂಥದ್ದು ಮಾಡವ್ರೆ ಅನ್ನೋ ಥರ ನೀವು ಹಿಂಗೆ ಮಾಡ್ತೀರಣ್ಣ. ಮಾತಾಡಬೇಡ ಕಣಮ್ಮ, ನೀನು ಮಾತಾಡಬೇಡ ನೋಡು. ನೀನು ಮಾತಾಡಿದ್ರೆ ಅಂದ್ರೆ ಸರಿ ಹೋಗೋದಿಲ್ಲ. ಅಲ್ಲ ಕಣೆ, ನಾನು ನಿನಗೆ ಒಂದ್ಸತಿ ಹೇಳೋದು ಬಾಯಿಲಿ. ನೀನು ಫಸ್ಟ್ ಮಂತಕ್ಕೆ ಬಾಯಿಲಿ ಮತ್ತೆ ಇಲ್ಲೋಡು. ನಿಂದೇನು ನಡೆಸ್ಬೇಡ. ನೀನು ಇರೋ ಆಗಿದ್ರೆ ನಮ್ಮ ಜೊತೆಗೆ ಹೇಳ್ದಂಗೆ ಕೇಳ್ಕೊಂಡು ಇರೋಂಗಿದ್ರೆ ಇರು. ನೀನು ಇಲ್ಲೋಡು ಇವ್ರ ಮುಂದೆಲ್ಲ ನನ್ನ ಬೈಯೋದಾಗಲಿ ಒಬ್ರು ಮುಂದೆ ಮಾತಾಡೋದಾಗಲಿ ಅದೆಲ್ಲ ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ಏನು 2 ಪಾತ್ರೆಗಳು ಕೊಟ್ಟಿದ್ದಕ್ಕೆ ಏನಾಗಲ್ಲ. ಮನೆ ತುಂಬ ಒಟ್ಕೊಂಡಿದ್ದೀವಿ, ಸುಮ್ಮನಿರು. ಇಂತರಿ ಕೊಡೋದಕ್ಕಿನ್ನ ನೀನು ಭೂಮಿ ಅಂತ ಅಳ್ಗನ ಕೊಟ್ಟಿದ್ರೆ ಒಳ್ಳೇದಾಗೋದು. ಪಾಪ ಮಾರಾಗಿತ್ತು ನಮ್ಮಮ್ಮ, ಒಳ್ಳೇಳು. ಆ ಹುಡುಗಿ ಕೊಡಲಿಲ್ಲ, ಆ ಹುಡುಗಿ ಒಂದು ಚಮಚನೂ ಕೊಡಲ್ಲ. ಹಸಿಕ್ ಹೋಗಿ ಅಂತ ಹೇಳಿ ಕಳಿಸಿ ಇವತ್ತು ಇಂತರಿಗಿದ್ನು ಮಾಡ್ತೀಯಲ್ಲ ನೀನು. ಬೋಲು ಇದೆಯಾ ನೀನು? ಆ ಕೈ ನಮಗೆ ಸಹಾಯ ಮಾಡುತ್ತೆ. ಅಲ್ಲ ನಾವು ಕೂಲಿ ಮಾಡ್ಕೊಂಡು ತಿಂತಾ ಇದೀವಿ. ನಾನು ನಮ್ಮಮ್ಮ ಏನೋ ಕೂಲಿ ಮಾಡ್ಕೊಂಡು ತಿಂದ್ರು ನೀವು ಸಹಿಸ್ಕೊಂಬಲ್ಲ. ಕೂಲಿ ಮಾಡ್ತಾ ಇದೀವಿ ನಾವು. ಕೂಲಿ ಮಾಡ್ಕೊಂಡು ತಿಂತಾ ಇದೀವಿ. ಒಂದಿನ ಕೂಲಿ ಆರ್ಡ್ರ್ ಹಾಕಿರೋದಕ್ಕೇನೆ ಏನು ಕೂಲಿ ಮಾಡಿದ್ದೀವಿ. ಏನು ಹಂಗೇನೆ ತಡಾಯ್ಲು ಕೂಲಿ ಮಾಡ್ಕೊಂಡು ಹಿಂಗೆ ಮಾಡಿದ್ರು, ಕಷ್ಟಪಟ್ಟು ಮಾಡಿ ಉಂಡಿದ್ರು ಅಮ್ಮಂಗೆ ನಾವು ಕೂಲಿ ಮಾಡಿದ್ದೀವಿ. ಅಯ್ಯಯ್ಯಯ್ಯಯ್ಯ, ಕೂಲಿ ಮಾಡಿದವಳು ಏನು ಹಂಗೆ ಅಪಾರಪ್ಪ ಕೂಲಿ ಮಾಡಿದವಳು ಹೇಳ್ದಂಗೆ ಆಗುತ್ತೆ. ಕೂಲಿ ಮಾಡೋರು ಯಾರು? ನಾವು ಕೂಲಿ ಮಾಡಿದ್ದೀವಿ ಅಂತ ಹೇಳ್ಕ್ಯಾಮಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಉಣ್ಕೊಂಡು ನಿಮ್ದಾಗೆ ಇರ್ತಾರೆ ಕೂಲಿ ಮಾಡೋರು. ನಿಮ್ಮ ಥರ ಆಡಲ್ಲ. ಅಯ್ಯೋ ದೇವ್ರಿಗೆಲ್ಲ ಒಂದಿನ ಹೋಗೋದಕ್ಕೆ ಏನು ಆಡ್ತಾ ಇದ್ದೀರಾ?
ಬಾರ ಪಾಪ ಇವು ಯೋಟೋಗುತ್ರು ಅಷ್ಟೇನಿ ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿಲ್ಲ ಬಾ ಹೆಂಗನ ಮಾಡ್ಲೇಳು ಒಂದ್ಸತಿ ಹೇಳೋದು ರಂಜಿ ನಿನಗೆ ನಾಗ್ಲಲ್ಲ ಪದೇ ಪದೇ ಇದನ್ನೇ ಮಾಡಿದಿ ಅಂದ್ರೆ ನೆಟ್ಕಿರೋದಿಲ್ಲ ನೋಡು ನನ್ಗೆ ಅವಳಿಗೂ ಮೊದ್ಲು ಆಗಲ್ಲ ಇಲ್ಲ ನೋಡು ನನಗೂ ಅವಳಿಗೂ ಅವು ಮುಂಗ್ಸಿ ಇದ್ದಂಗೆ ಆಗಲ್ಲ ಅಂಬದು ಗೊತ್ತೇ ಐತೆ ಆಗಲ್ಲ ಅಂಬದು ಗೊತ್ತಿದ್ದು ಕೊಟ್ಟನು ನೀನು ಹಿಂಗೆ ಮಾಡಿದ್ರೆ ಸರಿ ಆಗೋದಿಲ್ಲ ನೋಡು ನಿಂದು ಇಲ್ಲದ್ದೆಲ್ಲ ನಡೆಸ್ಬೇಡ ನೀನು ಬಾ ಇಲ್ಲಿ ಮಂತಕ್ ಬಾ ನೀನು ಬಾರ ಮತ್ತ ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು ದಾರೆ ಬಟ್ಟೆಗೆ ಹೆಂಗ ಬೇಸ್ಕೊಂಡು ತಿಂತಾವಂತೆ ಥೂ ಹಿಂಗೆ ಬೀದಿ ಬಿದ್ರೂ ಬೂದಿ ಬಂದಿಲ್ಲ ಇವಕ್ಕೆ ಥೂ ಅಲ್ಲ ನೋಡು ನಮ್ಮನ್ನು ನೋಡಿ ಯಾಕಪ್ಪ ನಮ್ಮ ಮೇಲೆ ಇಷ್ಟೊಂದು ಜನಗಳಿಗೆ ಅಂತ ನಾವೇನಪ್ಪ ಮಾಡಿದ್ವಿ ನಾವೇನು ಅನ್ಯಾಯ ಮಾಡಿದ್ವಿ ಅನ್ನಿಸ್ತಾ ಐತೆ ಅಲ್ಲ ನಾವು ಕಷ್ಟಪಟ್ಟು ಮಾಡ್ಕೊಂಡು ಉಂಡ್ರು ಜನ ನಮ್ಮನ್ನು ನೋಡಿ ಸಹಿಸ್ಕೆಮಲ್ವಲ್ಲ ಅವ್ರ ಬಾಗ್ಲಿಗೆ ಹೋದ್ರೆ ನನ್ನ ನಮಗೆ ಕೊಡ್ತಾರೆ ಕಷ್ಟಪಟ್ಟು ಮಾಡಿದ್ರು ನಮ್ಮನ್ನು ನೋಡಿ ಸಹಿಸ್ಕೆಮಲ್ವಲ್ಲಪ್ಪ ಜನ ಅನ್ಸುತ್ತೆ ಎಷ್ಟು ಕೇಣಿಸೋಣಿ ಮಾಡ್ತಾರೆ ಯಪ್ಪ ನೀ ಮಾಡಿರೋದು ಒಂದೊಂದೇನಿ ನಿಮ್ಮನ್ನ ಯಾರು ಒಳ್ಳೆ ರಂಬ್ತಾರೆ ಎಲ್ಲ ಒಂದಿನ ಮಾಡಿರೋದಕ್ಕೆ ಅದನ್ನೇನು ದೊಡ್ಡದಾಗಿ ಹೇಳ್ಕೆ ಹೋಗು ತಡ ಇಲ್ಲ ಮಾಡ್ಕೊಂಡು ತಿನ್ನು ಗೊತ್ತಾಗುತ್ತಿಲ್ಲ ಹುಡಿ ಸುಮ್ಮನಿರಿ ತಲೆ ಕೆಡಿಸ್ಕೋಬೇಡ್ರಿ ಹಂಗೆ ಮತ್ತೆ ಜನ ಥೂ ಅಯ್ಯಪ್ಪ ಎಂಥ ಜನಗಳು ಏನೋ ನಮ್ಮ ಅತ್ತೆ ಅಂತೂ ಇದ್ದಾಳೆ ಅನ್ಬೇಡ ಇಲ್ಲೋಡ ಫಸ್ಟು ಅವಳು ನರಕಾಕು ಹೇಳ್ತೀನಿ ಭೂಮಿ ತಗೆ ಮಾಡಿಕ್ಕೊಂಡು ಉಮ್ಲಿ ಅವ್ರ ಮನೆಗೆ ಹೋಗ್ಲಿ ಭೂಮಿರ ಮನೆಗೆ ನೀನು ಮನೆಗೆ ಇಕ್ಕೆ ಬೇಡ ಅವಳನ್ನೇ ಹೇಳ್ತೀನಿ ಅವಳು ಬೋಲ್ವ ಇದ್ದಾಳೆ ನಿಮ್ಮ ಅತ್ತೆ ಅಂತಾಳಲ್ಲ ಅವಳು ನೀನು ದೇವರಾಣಗೆ ನಿಂತಾಗ ಅಂಥ ಬುದ್ಧಿ ಇಲ್ಲ ಕಣಮ್ಮ ಒಳ್ಳೆಯಳು ತಾಯಿ ನೀನು ಇವತ್ತು ನೆನೆಸ್ಕೋಬೇಕು ಇಂಥವತ್ನಾಗ ಅಂದರೆ ನಿನಗೆ ತಾಯಿ ಒಳ್ಳೇದಾಗ್ಲಮ್ಮ ಒಳ್ಳೇದಾಗಲಿ ದೇವರು ಇಂಥ ತಂಪತ್ನಾಗ ಹೇಳ್ತಾ ಇದ್ದೀನಿ ದೇವ್ರು ಒಳ್ಳೇದು ಮಾಡಲಿ ಒಳ್ಳೇದು ಮಾಡ್ಲಮ್ಮ ನಿನ್ನಂತರ ಒಳ್ಳೇದು ಹಾಗೆ ಆಗುತ್ತಮ್ಮ ದೇವರು ಅದಕ್ಕೆ ಮತ್ತೆ ನಿನ್ನಂತಳು ಒಳ್ಳೇದು ಮಾಡಿರೋದು ಇವತ್ತು ನೋಡು ಹೆಂಗೆ ನೀನೆಲ್ಲ ಎಷ್ಟೊಂದು ಅಡುಗೆ ಮಾಡಿಸ್ಕೊಂಡು ಹೆಂಗೆ ಇದೆಯಾ ನಿಮ್ಮ ಮನೆ ಕಡೆಗೆಲ್ಲ ನೀವು ಹೆಂಗೆ ಇದ್ದೀರಾ ಅದಕ್ಕೆ ಮತ್ತೆ ದೇವ್ರು ನೀನು ಚೆನ್ನಾಗಿಟ್ಟಿರೋದು ಗಂಡನೂ ಹಂಗೆ ನೀನು ಹೇಳ್ದಂಗೆ ಕೇಳ್ತಾನೆ ಎಲ್ಲ ತಂದಾಕ್ತಾನೆ ದುಡ್ನಾಗಾಗಲಿ ಕಾಸ್ನಾಗಾಗಲಿ ಏನು ಅದೃಷ್ಟ ಮಾಡಿದೀಯ ಅದೆಲ್ಲರಿಗೂ ಬರೋಲ್ಲ ಕಣಮ್ಮ ಭಾಗ್ಯ ಅದಕ್ಕೆ ಮತ್ತೆ ನಿನ್ನ ಹತ್ರ ಒಳ್ಳೆ ಮನಸ್ಸಿರೋದೆ ನಿನ್ಗೆ ಮನಸ್ಸಿರೋದಕ್ಕೆ ಒಳ್ಳೇದಾಗಿರೋದು ಆ ಭೂಮಿ ತಗಂತ ಕೆಡ್ಕಿರೋದಕ್ಕೆ ಅವಳು ಹಂಗೆ ಇನ್ನೂ ತಿರಿತಾ ಇರೋದು ಅಲ್ಲೂ ಇಲ್ಲಿ ಅವರಪ್ಪ ಅಮ್ಮಯ್ಯ ಅವ್ರನ್ನೆಲ್ಲ ನೋಡಿರಯ್ಯಪ್ಪ ಹೆಂಗೆ ಇದ್ದಾರೆ ಅನಿಸುತ್ತೆ ನಿಜವಾಗ್ಲೂ ನಿನ್ನ ಹತ್ರ ಒಳ್ಳೆ ಮನಸ್ಸಿರೋದಕ್ಕೆ ಒಳ್ಳೇದಾಗಿರೋದು ನಿನಗೆ ಅಲ್ಲ ನಾವು ಕೂಲಿ ಮಾಡಿರೋನು ನಮ್ಗೆ ಯಾಕೆ ಹಿಂಗೆ ಮಾಡ್ತಾರೆ ನಾವು ಕಷ್ಟಪಡ್ತಾ ಇದ್ದೀವಿ ನಾನು ನಮ್ಮಮ್ಮ ಬಿಸಿಲು ನೆಳ್ಳು ಅಂದಂಗೆ ಕಷ್ಟಪಟ್ಟು ಮಾಡ್ಕೊಂಡು ಉಣ್ತಾ ಇದ್ದೀವಿ ಕಷ್ಟಪಟ್ಟು ಮಾಡ್ಕೊಂಡು ಉಂಡ್ರು ನಮ್ಮನ್ನು ನೋಡಿ ಸಹಿಸ್ಕೊಂಬಿಲ್ಲ ಅಂದರೆ ಜನ ಅಪ್ಪ ದೇವ್ರೆ ನೋಡು ಮನೆಯಾಗಿದ್ದಾಗ ಅಯ್ಯೋ ಮನೆಯಾಗಿದ್ದೇ ಉಣ್ತಾರೆ ಮನೆಯಾಗಿದ್ದಾರೆ ಎಂಬರು ಕೂಲಿ ಹೋದ್ರೆ ಅಯ್ಯೋ ಒಂದು ಏನಿಲ್ದಂಗೆ ಹೋಗ್ತಾರೆ ನೋಡಿ ತಾಯಿ ಮಗಳಿಬ್ರು ಕೂಲಿ ಮಾಡ್ತಾರೆ ಅಂತಾರೆ ನೋಡಪ್ಪ ಹೆಂಗಿದ್ರು ಕಷ್ಟ ನಮಗೆ 500 ರೂಪಾಯಿ ಬಂದೈತೆ ಕೂಲಿ 500 ರೂಪಾಯಿ ಕೊಟ್ಟರು ಬಿಡು 800 ರೂಪಾಯಿ ಎಲ್ಲ ಖರ್ಚು ಆದರೂ ಆಗಲಿ ಅಂತ ಹೇಳಿ ಎಲ್ಲ ಹೋಗಿ ಅಂಗಡಿಗೆಲ್ಲ ತಗೊಂಡು ಬಂದು ಎಲ್ಲ ಮಾಡ್ತಿದ್ದೀವಿ ಕಷ್ಟಪಡ್ತಾ ಇದ್ದೀವಿ ನಾವು ಕಷ್ಟಪಡೋರ್ಗೇನೆ ನೋಡಿ ಹಿಂಗೆ ಮಾತಾಡಿರಿ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ಉಂಡ್ರು ಮಾತಾಡ್ತಾರೆ ಉಪಸಿದ್ರು ಮಾತಾಡ್ತಾರೆ ನೀನು ತಲೆ ಕೆಡಿಸ್ಕೊಬೇಡ ನಮ್ಮ ಅತ್ತೆ ನಾನೆಲ್ಲ ನೋಡ್ಕೊಂತೀನಿ ನಮ್ಮ ಅತ್ತೆಗೆ ಏನೋ ಗ್ರಾಚಾರ ಅವಳೆಲ್ಲ ಸುಮ್ಮನಿರ್ಬೇಕು ಈಗಿನ ಕಾಲದಾಗ ಯಾರು ಕೇಳಲ್ಲ ನಾವು ಹೇಳ್ದಂಗೆ ಕೇಳ್ಕೊಂಡಿರಂಗಿದ್ರೆ ಇರಲಿಲ್ಲ ಅಂದ್ರೆ ಆ ಮನೆಯಿಂದ ಹಸಿಕ್ಕೆ ಹೋಗ್ತಾ ಇರಲೇಳು ಹಂಗೆ ಹೋಗಿ ಹೇಳ್ತೀನಿ ಸುಮ್ಮನಿರು ನಮ್ಮ ಅತ್ತೆಗೆ ಎಲ್ರಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀಯ ಅಯ್ಯೋ ದೇವ್ರ ನಿಮ್ಮ ಅತ್ತೆ ಹತ್ರ ಆಗ ಭೂಮಿ ಹತ್ರ ಯಾಕಂತ ಬುದ್ಧಿ ಐತೋ ಏನೋ ನಿಜವಾಗ್ಲೂ ಅದಕ್ಕೆ ಕಣಕ್ಕ ನೀನು ಚೆನ್ನಾಗಿರೋದು ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದಾಗುತ್ತೆ ಅಂತಾರಲ್ಲ ಅದು ನಿಜ ನೋಡು ಒಳ್ಳೇದು ಮಾಡ್ತಾ ಇದೆಯಾ ನೀನು ಅದಕ್ಕೆ ನಿನಗೆ ಒಳ್ಳೇದಾಗೇ ಆಗುತ್ತೆ ದೇವ್ರು ನಿನಗೆ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತಾನೆ ಕಣಕ್ಕ ನಮ್ಮಂಥವ್ರಿಗೆ ನಾವು ಕಷ್ಟದಲ್ಲಿರೋರಿಗೆ ನೀನು ಸಹಾಯ ಮಾಡ್ತಿರೋದ್ರಿಂದ ದೇವ್ರು ನಿನಗೆ ಎಲ್ಲಿ ಕೊಡಬೇಕು ನಿನಗೆಲ್ಲ ಒಂದು ದಾರಿ ಮಾರ್ಗ ತೋರಿಸ್ಬೇಕು ನಿನಗೇನೋ ಒಂದು ದಾರಿ ತೋರಿಸ್ಬೇಕು ಅಲ್ಲಿ ತೋರಿಸ್ತಾನಕ್ಕ ಕಷ್ಟಪಟ್ಟರೆ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ ನಾವು ನೋಡಿ ಕಷ್ಟಪಟ್ಟಿದ್ದಕ್ಕೆ 500 ರೂಪಾಯಿ ಕೂಲಿ ಬಂತ ನಾನು ನಮ್ಮಮ್ಮ ಅದಕ್ಕೆ ಮತ್ತೆ ಕಷ್ಟಪಟ್ಟು ಕೂಲಿ ಮಾಡಿ ನಾವು ಇಷ್ಟೊಂದು ಇದು ಮಾಡಿದ್ದು ನಾವು ಕೂಲಿ ಮಾಡ್ಕೊಂಡು ತಿಂತಾ ಇದೀವಿ ಜನ ನಮ್ಮನ್ನು ನೋಡಿ ಸಹಿಸ್ಕೊಂಬಲ್ಲ ಅದಕ್ಕೆ ಹೊರಗೆ ಮಾಡ್ಕೊಂಡು ಉಣ್ತಾ ಇದ್ವಿ 500 ರೂಪಾಯಿ ಬಂತು ನಾನು ನನ್ನ ಮಗಳು ಹೋಗಿದ್ವಿ 200 ರೂಪಾಯಿ ಕೂಲಿ ಅದೇ ಇನ್ನೂ ಸ್ವಲ್ಪ ಸಾಯಂಕಾಲ ಉಳ್ಕೊಂಡ್ತು ಇನ್ನೂ 50 ರೂಪಾಯಿ ಕೊಡ್ತೀನಿ ಕೊಯ್ದಾಕ್ ಹೋಗ್ರಿ ಅಂದರು ಕೊಯ್ದಾಕ್ ಬಂದ್ವಿ ಬಾಯಿಗೆ ಮೀನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಓಡೈತಿ ಅದಕ್ಕೆ ನಾವು ಹೋಗ್ತೀವಿ ನಾನು ಕೂಲಿ ಹೋಗ್ತಿದ್ವಿ ನಾನು ಹೆಂಗೆ ದುಡ್ಡು ಏನು ಜನಗಳ ಮಧ್ಯೆ ಮಾಡಲಿಲ್ಲ ಅಂದ್ರೆ ನಡೀತೈತಿ ಹೆಂಗೆ ಹೊಲ ಜೈ ಮನೆ ಕಡೆ ಜೈ ಅಂತ ಬತ್ತೀವಿ ಹೆಂಗೆ ತಾಡ್ಕೊಂಡು ಬತ್ತೀವಿ ಅದಕ್ಕೆ ಹೋಗ್ತೀವಿ ನೋಡ್ತಾ ಇರಿ ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.